ನಿಮ್ ಸಂತೋಷನ ಬಯಸೋಳ್ ನಾನು. ನಿಮಗ್ ಸಹಾಯ ಆಗ್ಲಿ ಅಂತಾನೆ ತಾನೆ ನಾನು ಇಲ್ಲಿಗೆ ಬಂದಿರೋದು. ಥ್ಯಾಂಕ್ ಯು ಸುಂದರಿ. ಬನ್ನಿ ಹಾಗಿದ್ರೆ. ಬಾ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಿದ್ರಪ್ಪ? ಮಾವ, ಇವರು ಆಫೀಸಿಗೆ ಹೋಗ್ಬೇಕಂತೆ. ಹಾ? ಈ ಟೈಮಲ್ಲಿ ಆಫೀಸಿಗೆ ಹೋಗ್ಬೇಕಾ? ಅಪ್ಪ, ಅದು ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಅದು ಈ ಪ್ರಾಜೆಕ್ಟ್ ಮುಗಿಯೋವರೆಗೂ ನಾನು ಡೇ ನೈಟ್ ಕೆಲಸ ಮಾಡಲೇಬೇಕು. ಫುಲ್ ಜವಾಬ್ದಾರಿ ನನ್ನ ಮೇಲೇನೆ ಇದೆ. ಅದು ಅಲ್ಲದೆ ನಾಳೆ ಕ್ಲೈಂಟ್ಸ್ ಬೇರೆ ಬರ್ತಿದ್ದಾರೆ. ಸೊ ಲೈಟಿಂಗ್ ವರ್ಕ್, ಪ್ರಾಪರ್ಟಿ, ಸೆಟ್ ಡಿಸೈನಿಂಗ್, ಅದು ಇದು ಅಂತ ತುಂಬಾ ಕೆಲಸ ಇದೆ. ಅಲ್ಲಪ್ಪ, ನೀನ್ ದಿನ ಡೇ ಅಂಡ್ ನೈಟ್ ಅಂತ ವರ್ಕ್ ಮಾಡ್ತಿದ್ರೆ ನಿನ್ ಹೆಂಡತಿ ಗತಿ ಏನು? ನೀವೆಲ್ರೂ ಇದ್ದೀರಲ್ಲ. ನಾವೆಲ್ಲ ಇವತ್ತಿರ್ತೀವಿ, ನಾಳೆ ಇರ್ತೀವಾ, ನಾಡಿದ್ದಿರ್ತೀವಾ. ಇದಕ್ಕೆ ನಾನು ಹೇಳಿದ್ದು ಇವಳು ಇಷ್ಟು ಬೇಗ ಇಲ್ಲಿಗೆ ಬರೋದು ಬೇಡ ಅಂತ. ಇವಾಗ ನಾನು ಕಂಪನಿ ಬಗ್ಗೆ ಯೋಚನೆ ಮಾಡ್ಲಾ, ಕೆಲಸ ಸಂಪಾದನೆ ಅಂತ ಓಡಾಡ್ಲಾ, ಅಥವಾ ಪಾಪ ಸುಂದರಿ ಬಗ್ಗೆ ಯೋಚನೆ ಮಾಡ್ಲಾ? ಹಾಗೇನಾದ್ರೂ ಯೋಚನೆ ಮಾಡುವಾಗಿದ್ದಿದ್ರೆ ನಾನು ಅಲ್ಲೇ ಇರ್ತಿದ್ದೆ. ಹಂಗಾರೆ ಅಳಿಯಂದ್ರೆ ನೀವು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಲ್ವೇ? ಹಾಗೇನೂ ಇಲ್ಲ ಅತ್ತೆ. ಅಮ್ಮ, ಇವರು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೆ ಇವ್ರು ಅನ್ಕೊಂಡಿರೋ ಗುರಿನ ಮುಟ್ಟೋದಕ್ ಸಾಧ್ಯ. ಕಷ್ಟನೋ ಸುಖನೋ ಗಂಡನ ಜೊತೆ ಇರಬೇಕು ಅಂತ ನೀನು ಹೇಳಿದ್ದಕ್ಕೆ ತಾನೆ ನಾನು ಇಲ್ಲಿಗೆ ಬಂದಿರೋದು. ಕಷ್ಟ ಬೇಡ, ಬರೀ ಸುಖ ಮಾತ್ರ ಬೇಕು ಅಂದ್ರೆ ಅದು ನ್ಯಾಯನ ಹೇಳು? ಚೆನ್ನಾಗಿದೆ ಸಪೋರ್ಟು. ಮಾತಾಡೋ ಬಾಯಿ ಇವಳದ್ದು, ಆದರೆ ಆ ಬಾಯಿಂದ ಬರ್ತಿರೋ ಮಾತು ಇವಂದು ಅಲ್ವಾ? ಹಾಗಲ್ಲ ಮಾವ. ನನಗೆ ಅರ್ಥ ಆಗತ್ತಮ್ಮ. ಸರಿ ಕರಣ್, ಇವತ್ತೊಂದು ದಿವಸ ಹೋಗ್ಬಿಟ್ಬಾ. ಇವತ್ತೊಂದು ದಿವಸ ಮಾತ್ರ. ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಸುಂದರಿ ಒಂಟಿಯಾಗಿರಬಾರ್ದು. ಅದು ರಾತ್ರಿ ಹೊತ್ನಲ್ಲಿ. ಹಗ್ಲೊತ್ನಲ್ಲಿ ನೀನ್ ಎಲ್ಲಿಗೆ ಹೋದ್ರೂ ನಾವು ಕೇಳಲ್ಲ. ಸರಿ ಅಪ್ಪ, ನಾನು ಆದಷ್ಟು ಬೇಗ ನಮ್ಮ MD ಹತ್ರ ಮಾತಾಡ್ತೀನಿ. ಸರಿಯಾಗಿದ್ರೆ ನಾನಿವಾಗ ಹೊರಡ್ತೀನಿ, ಬರ್ತೀನಿ. ಸುಂದರಿ ಬರ್ಲಾ? ಮಾವ, ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಬರ್ತೀನಿ. ಅಮ್ಮ, ಟೈಮ್ ಆಗ್ತಿದೆ, ನಾನು ಬರ್ಲಾ? ಸರಿ, ನೀವಿನ್ ಹೊರಡಿ. ಬರ್ಲಾ ಮೇಡಮ್? ಹಾ. ಮಾ, ನೀವ್ ಈ ದಾಲ್ ಹೇಗಿದೆ ಅಂತ ನೋಡಿ. ವಾವ್, ಸೂಪರ್. ರಿಯಲಿ? ವಾವ್ ಮಾ, ನನಗೆ ಅಡ್ಗೆ ಮಾಡಕ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಂಥದ್ರಲ್ಲಿ ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದ್ರೆ ನನ್ ಬೆನ್ ನಾನೇ ತಟ್ಬೇಕು. ಈ ಮಣ್ಣಿನ ಗುಣನೇ ಹೀಗೆ ನಿಮ್ಮಿ. ಮದ್ವೆಗ್ ಮುಂಚೆ ಎಷ್ಟೇ ಮಾಡರ್ನ್ ಆಗಿದ್ರು ಮದ್ವೆ ಆಗ್ತಿದ್ದಾಗೆ ಟಿಪಿಕಲ್ ಇಂಡಿಯನ್ ಲೇಡೀಸ್ ತರಹ ಹೋಗ್ತೀವಿ. ಗಂಡ ಮನೆ ಮಕ್ಕಳು ಅಂತ ತಾನಾಗಿ ಹೊಂದ್ಕೋತಾರೆ. ಹೂಮಾ, ಅದ್ರಲ್ಲೂ ನಾವ್ ಇಷ್ಟಪಡೋರ್ನ ಮದ್ವೆ ಆದ್ರೆ ಅದ್ರಲ್ಲಿ ಸಿಗೋ ಆನಂದಾನೇ ಬೇರೆ.
ನಿಮ್ಮಿ ಕರೆಂಟ್ದು ಸ್ವಲ್ಪ ಜಾಸ್ತಿ ಆಯ್ತು. ಮಾ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ನೋಡೋಣ ಇರಿ. ಮಾ ಬಂದ ನೋಡಿ. ಕಮ್ ಕರಣ್, ಟೇಕ್ ಎ ಸೀಟ್. ಯಾಕೆಷ್ಟು ಲೇಟು ಕರಣ್? ಮತ್ತೆ ಅದು ನಮ್ರತ ಖುಷಿಯಾಗಿರೋದು ನಿಂಗಿಷ್ಟ ಇಲ್ವಾ ಕರಣ್? ಪಾಪ ಕೆಲ್ಸ ಅಲ್ವಾಮ್ಮ. ನಮ್ ಕಂಪನಿಲೂ ನಾವು ಓವರ್ ಟೈಮ್ ಮಾಡಿಸ್ತೀವಿ, ಆ ಎಂಪ್ಲಾಯೀಸ್ ಮನೇಲೂ ಹಾಗೆ ಒದ್ದಾಡ್ತಿರ್ತಾರೆ. ನಮ್ದಾದ್ರೆ ಕಂಪನಿ, ಅವ್ರದ್ದಾದ್ರೆ ಅಲ್ವಾ? ಗುಡ್. ಗಂಡ ಹೆಂಡತಿ ರಾಜಿ ಆದ್ಮೇಲೆ ನಂದೇನಿದೆ? ಡೋಂಟ್ ಮೈಂಡ್ ಮಾ. ನೋ, ನಾಟ್ ಅಟ್ ಆಲ್. ನಿಮ್ಮಿ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ದೆ ಅಲ್ಲ, ಏನದು? ನಾನೇ ನನ್ನ ಕೈಯಾರೆ ಅಡ್ಗೆ ಮಾಡಿದೀನಿ, ಹೊಟ್ಟೆ ತುಂಬಾ ಊಟ ಮಾಡು. ಮತ್ತೆ ಊಟನಾ? ಮತ್ತೆ ಊಟ ಅಂದ್ರೆ? ಅಂದ್ರೆ ನನಗ್ ಹಸು ಇಲ್ಲ, ಊಟ ಏನಕ್ ಅಂದೆ ಅಷ್ಟೇ. ಕರಣ್, ಕೆಲಸ ಮಾಡೋದು ಆತ್ಮತೃಪ್ತಿಗೋಸ್ಕರ. ಹೊಟ್ಟೆ ತೃಪ್ತಿ ಪಡಬೇಕು ಅಂದ್ರೆ ಊಟ ಮಾಡಬೇಕು. ನಿಮ್ಮಿ ಸ್ವಲ್ಪ ಬಡ್ಸು. ಸ್ವಲ್ಪ ಅಂದ್ರೆ ಏನು? ಹೊಟ್ಟೆ ತುಂಬ ತಿನ್ನು. ಬಡ್ಸು ನಿಮ್ಮಿ. ತಿನ್ನು ಕರಣ್. ಹ್ಮ್. ಕರಣ್, ಸ್ಟಮಕ್ ಅಪ್ಸೆಟ್ ಆಗಿದೆಯಾ? ಅಲ್ಲ, ಅದು ಹೊರಗಡೆ ಪಾನಿಪುರಿ ತಿಂದಿದ್ದೆ, ಸೊ ಮೇ ಬಿ. ನಿಮ್ಗೆ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತು ರೀ. ಇಲ್ಲಿಗೆ ಬಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡವ್ರು ನೀವು. ಆದ್ರೆ ಈಗ ನಾನ್ ನಿಮ್ಗೆ ಹೊರೆ ಆಗಿದ್ದೀನಿ. ಏನ್ ಮಾಡ್ಲಿ? ಎಲ್ರೂ ಒತ್ತಾಯ ಮಾಡಿ ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ರು. ಇಲ್ಲ ಅಂದಿದ್ರೆ ಖಂಡಿತ ನಾನು ಇಲ್ಲಿಗೆ ಬರ್ತಾ ಇರ್ಲಿಲ್ಲ ರೀ. ನನಗೋಸ್ಕರ ಹಗಲು ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡ್ತಿದ್ದೀರಾ ನೀವು. ಆದ್ರೆ ನಾನ್ ನೋಡಿ ಇಲ್ಲಿ ಎಷ್ಟು ಆರಾಮಾಗಿದ್ದೀನಿ ಅಂತ. ಇದು ನ್ಯಾಯನ ನೀವೇ ಹೇಳಿ? ಸುಸ್ತಾಗಿ ಬಂದ ಗಂಡನ್ಗೆ ಸೇವೆ ಮಾಡೋ ಭಾಗ್ಯನೂ ಇಲ್ಲ ನನಗೆ. ನೀವು ಸರಿಯಾಗಿ ಊಟ ತಿಂಡಿ ಮಾಡ್ತಿದ್ದೀರೋ ಇಲ್ವೋ
ಕೋಟ್ಯಾಧೀಶ್ವರನ ಮಗ ನೀವು. ಈಗ ಒಂದೊಂದು ರೂಪಾಯಿಗೂ ನೀವು ಕಷ್ಟಪಡ್ತಿರೋದನ್ನ ನನ್ನ ಕೈಯಿಂದ ನೋಡಕ್ ಆಗ್ತಿಲ್ಲ ರೀ. ಹೇಗಿತ್ತು ಊಟ? ಸಕ್ಕತ್ತಾಗಿತ್ತು ಅಪ್ಪ. ಹೊಟ್ಟೆ ತುಂಬಾ ಊಟ ಮಾಡಿದ್ಯಾ? ಎರಡೆರಡು ಸತಿ ಊಟ ಮಾಡಿದ್ರೆ ಹೊಟ್ಟೆ ತುಂಬದೇ ಇರತ್ತಾ? ಎರಡೆರಡು ಸತಿ ಊಟ ಮಾಡಿದ್ಯಾ? ಐ ಮೀನ್ ಎರಡೆರಡು ಸತಿ ಊಟ ಮಾಡಿಲ್ಲ, ಎರಡೆರಡು ಸತಿ ಬಡ್ಸ್ಕೊಂಡೆ. ಸಾಲದಕ್ಕೆ ನೀನ್ ಬಡ್ಸಿದಲ್ವಾ, ಒಂದೇ ಒಂದು ತುತ್ತು ತಿಂದ್ರೆ ಸಾಕು, ಹೊಟ್ಟೆ ಫುಲ್ಲಾಗಿ ಹೋಗುತ್ತೆ. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ನಿಜ ನಿಮ್ಮಿ, ಎಷ್ಟು ದಿನ ಆಗೋಗಿತ್ತು ಗೊತ್ತಾ ಇಂಥ ಊಟ ಮಾಡಿ. ಹೋಟ್ಲಲ್ಲಿ ಊಟ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. ಹಾ ಚೆನ್ನಾಗಿರತ್ತೆ, ಬಟ್ ನನಗಿಷ್ಟ ಇರೋರು ಊಟನ ಬಡಿಸಿದ್ರೆ ಅದ್ರಲ್ಲಿರೋ ಮಜಾನೇ ಬೇರೆ. ಇವತ್ತು ನನ್ನ ಮನ್ಸು ಎಷ್ಟು ಖುಷಿಯಾಗಿದೆ ಗೊತ್ತಾ ನಿನ್ಗೆ? ರಿಯಲಿ? ಎಸ್. ಐ ಲವ್ ಯು ಕರಣ್. ಐ ಲವ್ ಯು ಟು. ಸಾರಿ ರೀ, ನಾಳೆಯಿಂದ ಫ್ಲಾಸ್ಕಲ್ಲಿ ಕಾಫಿನೋ ಟೀನೋ ಹಾಕ್ಕೊಡ್ತೀನಿ, ಜೊತೆಗೆ ಊಟನೂ ಡಬ್ಬಿಲ್ ಹಾಕ್ಕೊಡ್ತೀನಿ. ಊಟ ಮಾಡಿ ಕೆಲಸ ಮಾಡಬಹುದು, ಆದರೆ ಆದಷ್ಟು ರಾತ್ರಿ ಕೆಲಸ ಮಾಡೋದನ್ನ ಕಮ್ಮಿ ಮಾಡಿ, ಸರಿನಾ? ಸುಂದ್ರಿ, ಸುಂದ್ರಿ, ಅದೇನಮ್ಮ ಅರ್ಧ ಟ್ಯಾಂಕ್ ನೀರ್ ಖಾಲಿ ಮಾಡಿದೀರಾ ಬೆಳಿಗ್ಗೆ ಬೆಳಿಗ್ಗೆನೆ? ಅಯ್ಯೋ ಯಾಕಮ್ಮ ಯಾವಾಗ್ಲೂ ಕಾಲ್ ಕಿರ್ಕೊಂಡ್ ಜಗ್ಲಕ್ಕೆ ಬತ್ತೀರಾ? ಇವಳೇನು ಚಿಕ್ಕೋಳು, ಒಸಿ ನಿಧಾನಕ್ ಮಾತಾಡಿ. ಓ, ನೀವಿನ್ನು ಇಲ್ಲೇ ಇದ್ದೀರಾ? ಮನೆಗ್ ಹೋಗಿಲ್ವಾ? ಅದಕ್ಕೆ ಹೇಳೋದು ನೋಡಿ, ಮನೆಯವ್ರು ಅವರು ಸುಮ್ನಿರ್ತಾರೆ, ನೀವು ಬಂದ್ಬಿಡ್ತೀರಾ ಗಾನ ಭಜನ. ಅಯ್ಯಯ್ಯ, ನನ್ನ ಮಗಳನ್ನ ನಾನು ಕಷ್ಟಪಟ್ಟು ಸಾಕಿದೀನಿ, ಬೆಳ್ಸಿದೀನಿ, ಓದ್ಸಿದೀನಿ, ಮದ್ವೆ ಮಾಡಿ ಕೊಟ್ಟಿದೀನಿ. 2 ದಿನ ಇವಳು ಮನೆಯಾಗ ಬಂದಿದ್ರೆ ಏನ್ ತೆಪ್ಪಾಯ್ತದೆ? ಮಾತಾಡ್ತೀಯಲ್ಲ? ಅಯ್ಯ, ಇದು ನನ್ ಮನೆ ಕಡಮ್ಮ. ಅಲ್ಲ, ನೆನ್ನೆನೆ ಹೋಗ್ತೀನಿ ಅಂತೇಳು ಇಲ್ಲೇ ಕೂತಿದ್ಯಲ್ಲ ನೀನು. ಹೋಗ್ತೀನಿರಮ್ಮ, ಯಾಕಂಗ್ ಕೂಗಾಡಿಯಾ? ಅಮ್ಮ, ತಪ್ಪು ನಮ್ದೇ ಅಮ್ಮ. ಅವ್ರಿಗೆ ಮನೆ ಕೊಡ್ಬೇಕಾದ್ರೆ ಕಂಡೀಷನ್ ಮಾಡಿ ಹೇಳಿದ್ರು ತಾನೆ. ಆದ್ರೂ ಅದನ್ ಮೀರಿನೂ ನಾವಿಲ್ಲಿದೀವಿ ಅಂದ್ರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ಕೂಗಾಡ್ಬಾರ್ದು. ಮೊದ್ಲೆಲ್ಲ ದೊಡ್ಡವ್ರನ್ನ ನೋಡಿ ಮಕ್ಕಳು ಕಲಿತಾ ಇದ್ರು, ಈಗ ಮಕ್ಕಳನ್ನ ನೋಡಿ ದೊಡ್ಡವ್ರು ಕಲಿಬೇಕು. ಅಯ್ಯೋ, ನಾವು ಸರಿಯಾಗಿ ಇದೀವಿ. ಎಲ್ರು ಆರಾಮಾಗಿ ಮಾತಾಡ್ತಾ ನಿಂತ್ಬಿಟ್ಟಿದ್ದೀರಾ? ಏನ್ ಆರಾಮು ಸರ್? ಏನ್ ಈ ಅಮ್ಮನ್ ಬಾಯಿ ಬೊಂಬಾಯಿ ಹಂಗ್ ಮಾತಾಡ್ತಾಳೆ? ಅಲ್ಲ, ಮನೆ ಕೊಡ್ಬೇಕಾದ್ರೆ ಇಬ್ರೇ ಇರ್ಬೇಕು ಅಂತ ಹೇಳಿದ್ದೆ ನಾನು. ಈಗ ನೋಡಿದ್ರೆ ನೀವೆಲ್ರೂ ಇದೀರಲ್ಲ, ಅದನ್ನ ಕೇಳಿದ್ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾಳೆ. ಅಮ್ಮ, ನಾವು ಇವತ್ತೇ ಊರಿಗೆ ಹೋಗ್ತಾ ಇದೀವಿ, ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಹೊಡ್ತೀವಿ ಅಷ್ಟೇ. ಆಯ್ತಾಯ್ತು, ನೀರು ಸ್ವಲ್ಪ ಕಡಿಮೆ ಖರ್ಚು ಮಾಡಿ, ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ನೀರಿಗೆ. ಆಯ್ತು. ಏನಿ ಅಮ್ಮ ಹಿಂಗೆ? ಅವಮ್ಮ ಹಂಗೆ ಸರಿ ಇಲ್ಲ, ಅಳಿಮೈ. ಸುಂದ್ರಿ, ಒಂದ್ ಲೋಟ ಕಾಫಿ ತಗೊಂಡ್ ಬರ್ತೀಯಾ? ಸರಿ ಮಾವ. ಗುಡ್ ಮಾರ್ನಿಂಗ್ ಹಸ್ಬೆಂಡ್. ಗುಡ್ ಮಾರ್ನಿಂಗ್ ಮಿಸ್ ವೈಫಿ. ನಾ ಇನ್ನು ಸ್ವಲ್ಪ ಹೊತ್ತು ಮಲ್ತೀನಪ್ಪ. ಏಯ್, ಎದ್ದೇಳು, ಬೆಳಗಾಯ್ತು, ಬೇಗ ಎದ್ದೇಳ್ಬೇಕು ಅಂತಿದ್ದೆ. ಅಯ್ಯೋ, ಇಷ್ಟು ಬೇಗ ಎದ್ದು ಏನ್ ಮಾಡ್ಲಿ, ನನಗೆ ಇಷ್ಟು ಬೇಗ ಎದ್ದ ಅಭ್ಯಾಸ ಇಲ್ಲಪ್ಪ. ಹೌದಾ? ಆಮೇಲೆ ನನ್ ಹಿಂದೆ ಜಾಗಿಂಗ್ ಮಾಡಕ್ ಬರ್ತಾ ಇದ್ದಿದ್ದು? ನೀನ್ ಹಿಂದೆ ಜಾಗಿಂಗ್ ಮಾಡಕ್ ಬರ್ತಿದ್ದು ನಿನ್ನ ನೋಡಕ್ ಮಾತ್ರ. ಓಹೋ, ಎಷ್ಟು ಕಷ್ಟ ಪಟ್ಟಿದ್ಯಾ ಅಲ್ವಾ ನಂಗೋಸ್ಕರ? ಈಗ್ಲೂ ಕಷ್ಟ ಪಡ್ತಾ ಇದ್ದೀನಿ. ಇವಾಗೇನ್ ಕಷ್ಟ? ಮೇಂಟೈನ್ ಮಾಡ್ಬೇಕಲ್ಲ. ಏನ್ ಮೇಂಟೈನ್ ಮಾಡ್ಬೇಕು? ಕೆಲ್ಸ, ಆಫೀಸ್, ನೀನು ಐ ಮೀನ್ ಆಫೀಸಲ್ಲೂ ಟೈಮ್ ಕೊಡ್ಬೇಕು, ನಿನ್ಗೂ ಟೈಮ್ ಕೊಡ್ಬೇಕಲ್ವಾ, ಸೊ ಅದ್ ಮೇಂಟೈನ್. ನನಗ್ ಟೈಮ್ ಕೊಡುವಂತೆ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ, ನೀನ್ ಬೇಗ ರೆಡಿ ಆಗು. ಸರಿ. ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ ಇವಾಗ? ಹೇಳು ಸುಂದರಿ. ರೀ, ಇನ್ನು
ಕೆಲ್ಸದಲ್ಲಿದ್ದೀರಾ? ಕೆಲ್ಸದಲ್ಲೇ ಇದ್ದೀನಿ. ಇನ್ನೊಂದು 10 ನಿಮಿಷ ಅಷ್ಟೇ, ಮನೆಗೆ ಬಂದ್ಬಿಡ್ತೀನಿ. ಸರಿ ಬನ್ನಿ, ಹಾಗಿದ್ರೆ ಬಿಸಿ ಬಿಸಿ ತಿಂಡಿ ರೆಡಿ ಮಾಡ್ತೀನಿ. ತಿಂಡಿ ಬಿಡು. ಅಲ್ಲ, ಅಪ್ಪ ಗರಮಾಗಿದ್ದಾರಾ? ಮಾವ ಆರಾಮಾಗೇ ಇದ್ದಾರೆ, ನೀವು ಬನ್ನಿ. ಸರಿ ಸರಿ, ನಾನು ಬರ್ತೀನಿ. ಕರಣ್, ಕಾಫಿ. ಇದೇನಿದು ಇವಾಗ ರೆಡಿಯಾಗಿ ಹೋಗ್ತಿದ್ಯಾ? ಹೌದು, ಅದು ಆಫೀಸಿಂದ ಕಾಲ್ ಬಂದಿತ್ತು, ಸೊ ಇವಾಗ. ಸರಿ ಆಯ್ತು, ಕಾಫಿ ಕುಡ್ದ್ಬಿಟ್ಟು ಬೇಗ ರೆಡಿ ಆಗು. ಅಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದಾರೆ. ಏನೋ ದೇವಸ್ಥಾನನಾ? ಯಾಕೆ ಇಷ್ಟೊಂದು ಹೆದರ್ಕೋತ್ಯಾ? ದೇವ್ರಂದ್ರೆ ದೆವ್ವಕ್ ಮಾತ್ರ ಅಲ್ವಾ ಭಯ? ದೇವರಿಂದ ಭಯ ಅಲ್ಲ, ಅದು ಆಕ್ಚುಲಿ ನಾನು ಮನೆಗೆ ಆಫೀಸ್ಗೆ ಹೋಗ್ಬೇಕು. ಬಟ್ ಯಾಕೆ ಇಷ್ಟು ಅರ್ಜೆಂಟು? ಅದು ನಮ್ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಅದಕ್ಕೆ ಆರ್ಟ್ ವರ್ಕ್, ಸೆಟ್ ವರ್ಕ್, ಲೈಟಿಂಗ್ ವರ್ಕ್, ಅದು ಇದು ಅಂತ ಬೇಜಾನ್ ಕೆಲಸ ಇದೆ. ಅಂಡ್ ಎಲ್ಲ ಕೆಲಸ ನಾನೇ ನೋಡ್ಬೇಕು ಅಂತೆ, ಸೊ ಅದಕ್ಕೆ ಬೇಗ ಹೊರಡ್ಬೇಕು. ಸರಿ. ಹಾ. ಅರೆ ಮೆಲ್ಲ ಕುಡಿ ಕರಣ್. ಸರಿ, ನಾನೀಗ ಹೊರಡ್ತೀನಿ. ಫ್ರೆಶ್ ಅಪ್ ಆಗಿ ಹೋಗು. ಬೇಡ, ನಾನು ಇಲ್ಲಿ ಆಫೀಸಲ್ಲಿ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಸರಿ, ನಾನೀಗ ಹೊರಡ್ತೀನಿ. ಓಕೆ ಬಾಯ್. ಹಾ, ಶೂಟಿಂಗ್ ಇಂದ ಹಾಗೆ ಬರ್ತೀನಿ, ನೀನ್ ರೆಡಿ ಆಗಿರೋ. ಓ, ಅಳಿಯಂದ್ರು ಬಂದ್ರು. ಅಳಿಯಂದ್ರೆ ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಓ, ಇದೇನಿದು ಈ ತರ ರೆಡಿ ಆಗಿದ್ದೀರಾ? ಊರಿಗೆ ಹೊರಟ್ರಾ? ಊರಿಗೆ ಹೋಗ್ತೀವಿ. ಹೋಗಕ್ ಮುಂಚೆ ಎಲ್ರೂ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ. ಓ, ಹಾಗಿದ್ರೆ ಸುಂದ್ರಿನೂ ಕರ್ಕೊಂಡೋಗಿ. ರೀ, ನಾವು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಕಾಯ್ತಾ ಇದ್ದೀವಿ. ಇಲ್ಲಪ್ಪ, ನಾನ್ ಬರಲ್ಲ. ಯಾಕೆ? ಏನ್ ಪ್ರಾಬ್ಲಮ್ಮು? ಅಪ್ಪ, ಅದು ಆಫೀಸ್ಗೆ ಹೋಗ್ಬೇಕು. ಯಾವುದೋ ಅದು ಸೀಮೆಗಿಲ್ದಿರೋ ಆಫೀಸು, ಹಗ್ಲು ರಾತ್ರಿ ದುಡ್ಸ್ಕೋತಾರೆ. ತೋರ್ಸ್ ನಡಿ. ಅಲ್ಲ, ನಿನ್ನೆ ರಾತ್ರಿ ಎಲ್ಲ ದುಡ್ದು ಬಂದಿದ್ಯಾ, ಮತ್ತೆ ಆಫೀಸಿಗೆ ಹೋಗ್ಬೇಕಾ? ಅಪ್ಪ, ಹಾಗೆ ದುಡ್ದ್ರೇನಲ್ವಾ ಗೆಲ್ಲೋದಕ್ಕೆ ಸಾಧ್ಯ. ಹೀಗೆ ದುಡಿತಾ ಇದ್ರೆ ನಿನ್ನ ಗೆಲುವನ್ನ ಆಸ್ಪತ್ರೆ ಬೆಡ್ ಮೇಲೆ ಆಚರಣೆ ಮಾಡ್ಬೇಕಾಗತ್ತೆ. ಅಪ್ಪ, ಕೇಳಿಸ್ಕೊಳ್ಳೋ, ನಿನ್ ದುಡಿಮೆ ನಿನ್ ಮನೆಯವ್ರ ಸಂತೋಷಕ್ಕೋಸ್ಕರ. ಅವ್ರ ಸಂತೋಷಕ್ಕಿಲ್ದೇ ಇರೋ ದುಡಿಮೆ ದುಡಿದ್ರೂ ಪ್ರಯೋಜನ ಇಲ್ಲ. ಹೋಗ್ಬರ್ಲಿ ಬಿಡಿ ಮಾವ. ಅಲ್ಲಿ ಅವ್ರ ಬಾಸ್ ಹೇಳಿದ್ದನ್ನು ಕೇಳ್ಬೇಕು, ಇಲ್ಲಿ ನಾವ್ ಹೇಳಿದ್ದನ್ನು ಕೇಳ್ಬೇಕು ಅಂದ್ರೆ ಹೇಗೆ ಹೇಳಿ? ಪಾಪ, ಅಲ್ಲಿನ ಪರಿಸ್ಥಿತಿ ಏನಿರುತ್ತೋ ಏನೋ ನಮ್ಗೆ ಹೇಗ್ ಗೊತ್ತಿರುತ್ತೆ? ನಮ್ಮಿಂದ ಅವ್ರಿಗೆ ಕಷ್ಟ ಆಗೋದು ಬೇಡ. ನೋಡ್ದ್ಯಾ ಎಂತ ಹುಡುಗಿ ಇವಳು? ಇಂಥ ಹೆಂಡತಿ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ದೆ. ನೀವು ಸುಧಾರಿಸ್ಕೊಳ್ಳಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸರಿ. ಬೇಗ ಹೊರಟ್ಬಿಡೋಣ ಊರಿಗೆ, ಇಲ್ಲಾಂದ್ರೆ ಲೇಟ್ ಆಗ್ಬಿಡುತ್ತೆ ಅಲ್ವಾ? ಮಾ, ಹೇಗ್ ಕಾಣ್ತಿದ್ದೀನಿ? ಗಾರ್ಜಿಯಸ್ ಕಂದ, ನನ್ ದೃಷ್ಟಿನೇ ನಿಂಗೆ ತಾಗೋ ತರ ಇದೆ. ಈ ಸೀರೆಯಲ್ಲಿ ನೀನ್ ಇಷ್ಟು ಚೆನ್ನಾಗಿ ಕಾಣ್ತೀಯ ಅಂತ ಗೊತ್ತಿದ್ರೆ ವೆರೈಟಿ ಸೀರೆನ ತಂದ್ಕೊಡ್ತಾ ಇದ್ದೆ. ಇವಾಗ್ಲೂ ತಂದ್ಕೊಡು, ಯಾರ್ ಬೇಡ ಅಂದ್ರು? ಈಗ ನನ್ಗೆಲ್ಲ ಅಧಿಕಾರ ಇದೆ. ಈಗ ನೀನು ಕರಣ ಶಾಪಿಂಗ್ ಹೋಗ್ಬೇಕು. ಮಾ, ಯುಲ್ ಆಲ್ವೇಸ್ ರಿಮೈನ್ ದ ಸೇಮ್ ಫಾರ್ ಮೀ. ನೀನ್ ಯಾವತ್ತಿದ್ರು ನನ್ ಮಾನೆ. ಅವತ್ ಹೆಂಗಿದ್ಯೋ ಇವತ್ತು ಹಂಗೆ, ನಾಳೆನೂ ಹಾಗೆ, ಸರಿನಾ? ಅದರ್ಲಿ, ವೇರ್ ಇಸ್ ಕರಣ್? ಇನ್ನೇನು 5-10 minutes ಅಲ್ಲಿ ಬರ್ಬೋದು. ಓಹೋ, ಇವಾಗ ನಮ್ರತ ಮನೆಗೆ ಹೋಗೋದು ತೊಂದ್ರೆನೆ. ಅವ್ರನ್ನೇ ಕಾಲ್ ಮಾಡಿ ಇಲ್ಲಿ ಕರೆಯೋದೇ ವಾಸಿ. ಮಾ, ಕರಣಿ ಫೋನ್ ಮಾಡ್ತಿದ್ದಾನೆ.
ಹಲೋ ಕರಣ್, ಎಲ್ಲಿದ್ಯಾ? ನಿಮ್ಮಿ ನಾನು ಇವಾಗ ನಿಮ್ಮ ಮನೆಗೆ ಬರೋದು, ಆಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಬರೋದು ತುಂಬಾ ಲೇಟ್ ಆಗುತ್ತೆ. ಸೊ ನಾನು ಡೈರೆಕ್ಟ್ ದೇವಸ್ಥಾನದಲ್ಲೇ ಮೀಟ್ ಆಗ್ತೀನಿ. ಬಟ್ ನಾನು ಮಾ ಇಲ್ಲೇ ಮನೇಲೆ ನಿಂಗೋಸ್ಕರ ಕಾಯ್ತಿದೀವಿ. ನನಗೆ ಗೊತ್ತು, ಬಟ್ ನನಗೆ ಆಫೀಸಲ್ಲಿ 1 hour ಪರ್ಮಿಷನ್ ಸಿಕ್ತು. ಸೊ ನಾನು ನಿಮಗೆ ಡೈರೆಕ್ಟ್ ದೇವಸ್ಥಾನದಲ್ಲೇ ಮೀಟ್ ಆಗ್ತೀನಿ, ನೀವು ಇಲ್ಲೇ ಬಂದ್ಬಿಡಿ. ಹಾ ಸರಿ. ಓಕೆ ಬಾಯ್.